ಕ್ಲಾಸಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ನಿಮ್ಗೆ ಫೋರ್ತ್ ಪ್ರಾಪರ್ಟಿ ಇದು ಐಡೆಂಟಿಟಿ. ಐಡೆಂಟಿಕಲ್ ಅಂದ್ರೆ ಸೇಮ್ ಆಸ್ ಇಟ್ ಈಸ್ ನಂಬರ್ ಸಿಗ್ಬೇಕು. ಐಡೆಂಟಿಟಿ ಪ್ರಾಪರ್ಟಿ ಎ ಅನ್ನೋದು ಒಂದ್ ಇಂಟಿಜರ್ ತಗೊಳ್ಳಿ. ಐಡೆಂಟಿಟಿ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ ಅದ್ರೊಳಗಡೆ ಎಡಿಟಿವ್ ಐಡೆಂಟಿಟಿ ತಗೊಳ್ಳೋಣ. ಫಸ್ಟ್ ಏನು ಎಡಿಟಿವ್ ಐಡೆಂಟಿಟಿ ಅಂದ್ರೆ ಎಡಿಷನ್ ಅಲ್ಲಿ ಐಡೆಂಟಿಟಿ ಯಾವ ತರ ತಗೋತೀವಿ ನೋಡೋಣ. ಅಂದ್ರೆ ಎಗೆ ನೀವು ಏನ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ಎ ವ್ಯಾಲ್ಯೂ ಸಿಗ್ತೈತಿ. ಎ ವ್ಯಾಲ್ಯೂಗೆ ನೀವು ಏನ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎ ವ್ಯಾಲ್ಯೂ ಸಿಗ್ತೈತಿ. ದ್ಯಾಟ್ ಎ ವ್ಯಾಲ್ಯೂ ಇಸ್ ಬಿಲಾಂಗ್ಸ್ ಟು ಇಂಟೀಜರ್. ಅಂದ್ರೆ ಏನೇ ಸಿಗ್ಬೇಕು ನಿಮ್ಗೆ. ಅಂದ್ರೆ ಏನು 0. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, 0 ಈಸ್ ಎಡಿಟಿವ್ identity of what? A that belongs to integer, any number. ಇಲ್ಲಿ ಇಂಟಿಜರ್ ಅಂತ ಬಂದಿದ್ದೇನೆ. ಯಾವ್ದಾದ್ರೂ ನಂಬರ್ ತಗೊಳ್ಳಿ, ಇಂಟಿಜರ್. ಓಕೆ, ಹಾ, ಏನು ಎ ಅನ್ನೋ ವ್ಯಾಲ್ಯೂದು ಇದ್ರಲ್ಲಿ ಎಡಿಟಿವ್ ಐಡೆಂಟಿಟಿ ಆಫ್ ಎನಿ ನಂಬರ್ ಯಾವ್ದಂದ್ರೆ 0. 0ಗೆ ನೀವು ಏನಾದ್ರೂ ಆಡ್ ಮಾಡಿ ನಿಮ್ಗೆ ಒಳ್ಳೆ ಆಡ್ ಮಾಡಿರೋ ವ್ಯಾಲ್ಯೂನೇ ಸಿಗ್ತೈತಿ. ಅಂದ್ರೆ ಎ ಆಡ್ ಮಾಡಿದ್ರೆ ಎ, ಬಿ ಆಡ್ ಮಾಡಿದ್ರೆ ಬಿ, 1 ಆಡ್ ಮಾಡಿದ್ರೆ 1, 2 ಆಡ್ ಮಾಡಿದ್ರೆ 2, 3 ಆಡ್ ಮಾಡಿದ್ರೆ 3. ಏನ್ ತಗೋತೀರಿ ಅದು ಒಳ್ಳೆ ಸಿಗ್ತೈತಿ. ಏನ್ ತಗೋತೀರಿ ಸಿಗ್ತೈತಿ. ಇದು ಪ್ರತಿಯೊಂದು ನಿಮ್ಗೆ ಪ್ರಾಪರ್ಟೀಸ್ ಬೇಕೇ ಬೇಕು. ಇವು ಪ್ರತಿಯೊಂದು ನೀವು ಕಂಪ್ಯೂಟರ್ ಅಲ್ಲಿ, ಫಿಸಿಕ್ಸ್, ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ತಗೋತೀರಿ. ಎದ್ರಲ್ಲಿ ಅಂದ್ರೆ ಮೊಬೈಲ್ಸ್ ಅಲ್ಲಿ, ಪ್ರತಿಯೊಂದು ಕಡೆನೂ ಇವು ಬೇಕೇ ಬೇಕು. ಪ್ರತಿಯೊಂದು ಕಡೆನೂ ಬೇಕು. ಅದಕ್ಕಾಗಿ ನೀವು ನೆನ್ಪಿಟ್ಕೊಳ್ಳಿ, ಮೊಬೈಲ್, ಲ್ಯಾಪ್ಟಾಪ್, ಇವು ಪ್ರತಿಯೊಂದ್ರೊಳಗೂ ಇವೆಲ್ಲ ಪ್ರಾಪರ್ಟಿ ಅಪ್ಲೈ ಆಗಿದೆ. ಅದು ಹಿಡನ್ ಆಗಿ ಅಪ್ಲೈ ಆಗಿದೆ. ಅದು ಹೇಗೆ ಅಂತ ನಿಮ್ಗೆ ಈಗ ಗೊತ್ತಾಗಲ್ಲ. ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಹೋದ ಹಾಗೆ ಕಲಿತೀರಿ. ಹೈಯರ್ ಸ್ಟಡೀಸ್ ಹೇಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಿ, ಅದು ಯಾರು ಸ್ಟಡಿ ಮಾಡಿ ಹೋಗಿರ್ತೀರಲ್ಲ ಹೈಯರ್ ಸ್ಟಡೀಸ್ಗೆ, ಅವರಿಗೆ ಮಾತ್ರ ಗೊತ್ತಾಗ್ತೈತಿ. ಅದು ಚೆನ್ನಾಗಿ ಸ್ಟಡಿ ಮಾಡಿ ಹೋದವ್ರಿಗೆ. ಬರೀ ಎಕ್ಸಾಮ್ ಸಂಬಂಧ ಅಷ್ಟಕ್ಕೆ ಸ್ಟಡಿ ಮಾಡಿದವರಿಗೆ ಇದು ಅದರಲ್ಲಿ ಡೆಪ್ತ್ ಇರೋ ನಾಲೆಜ್ ನಿಮ್ಗೆ ಗೊತ್ತಾಗಲ್ಲ. ಯಾರು ಡೆಪ್ತ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ನೆನ್ಪಿಟ್ಕೊಂಡು ಯಾರು ಮುಂದೆ ಹೋಗ್ತಾ ಹೈಯರ್ ಸ್ಟಡೀಸ್ ಮಾಡ್ತಾ ಯಾರು ಹೋಗ್ತಿರಲ್ಲ ಅವರಿಗೆ ಅದು ಹೆಲ್ಪ್ ಆಗ್ತೈತಿ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇದು ಎಡಿಟಿವ್ ಐಡೆಂಟಿಟಿ ಯಾವುದು? 0. 0 ಈಸ್ ಎಡಿಟಿವ್ ಐಡೆಂಟಿಟಿ. ಹೌದು. ಇನ್ ನೆಕ್ಸ್ಟ್ ಯಾವುದು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದ್ರೆ ಎ ಅನ್ನೋದು ಒಂದ್ ಯಾವ್ದಾದ್ರೂ ಇಂಟೀಜರ್ ತಗೊಳ್ಳಿ. ಎ ಇಂಟೀಜರಿಗೆ ನೀವು ಏನಾದ್ರೂ ಒಂದ್ ಇಂಥ ನಂಬರ್ ಮಲ್ಟಿಪ್ಲೈ ಮಾಡಿ ಅದು ಒಳ್ಳೆ ಮತ್ತೆ ಅದೇ ವ್ಯಾಲ್ಯೂ ಸಿಗ್ಬೇಕು. ಎ ಅನ್ನೋದು ಏನಂತ ಹೇಳಿದ್ರೆ ಇಂಟೀಜರ್ ಅಂತ ಹೇಳಿ. ಇಲ್ಲಿ 1 ತಗೊಂಡ್ರೆ ನಿಮ್ಗೆ ಒಳ್ಳೆ 1 ವ್ಯಾಲ್ಯೂ ಸಿಗ್ಬೇಕು. ಅಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ತೀರಿ? 1. 2 ತಗೊಂಡ್ರೆ ಒಳ್ಳೆ 2 ಸಿಗ್ಬೇಕಂದ್ರೆ ನೀವ್ ಏನ್ ಮಲ್ಟಿಪ್ಲೈ ಮಾಡ್ತೀರಿ? 1. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, 1 ಈಸ್ multiplicative identity.
ಅಂದ್ರೆ ಎ ಅನ್ನೋ ವ್ಯಾಲ್ಯೂದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಕೇಳಿದ್ರೆ ನೀವೇನ್ ಹೇಳಬೇಕು? 1 is a multiplicative identity of any number. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಂಡ್ರೆ ಇದು. ನೆಕ್ಸ್ಟ್ ಐಡೆಂಟಿಟಿ ಆಯ್ತು. ನೆಕ್ಸ್ಟ್ ಯಾವುದು? ಇನ್ವರ್ಸ್ ಪ್ರಾಪರ್ಟಿ. ಯಾವುದು? ಇನ್ವರ್ಸ್ ಪ್ರಾಪರ್ಟಿ. ಯಾವುದು? ಫಿಫ್ತ್ ಪ್ರಾಪರ್ಟಿ ಯಾವುದು? ಇನ್ವರ್ಸ್ ಅಂದ್ರೆ ಅದರದ್ದು ಅಪೋಸಿಟ್ ನೇಚರ್ ಅಲ್ಲಿರೋ ವ್ಯಾಲ್ಯೂ. ಅಪೋಸಿಟ್ ನೇಚರ್ ಅಲ್ಲಿರೋ ವ್ಯಾಲ್ಯೂಸ್ ನ ತಗೋಬೇಕು ಇನ್ವರ್ಸ್. ಅದರಲ್ಲಿ ಸೇಮ್ ಮತ್ತೆ ಎಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎಡಿಟಿವ್ ಇನ್ವರ್ಸ್ ಮತ್ತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಫಸ್ಟ್ ಯಾವುದು? ಎಡಿಟಿವ್ ಇನ್ವರ್ಸ್ ಅಂದ್ರೆ ಎ ಅನ್ನೋದು ಒಂದು ಇಂಟಿಜರ್ ಹೌದು. ಎಡಿಟಿವ್ ಇನ್ವರ್ಸ್ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ ಎ ವ್ಯಾಲ್ಯೂಗೆ ನೀವು ಒಂದು ಇಂಥ ವ್ಯಾಲ್ಯೂವ ಏನ್ ಮಾಡಬೇಕು? ಮಲ್ಟಿಪ್ಲೈ ಆಡ್ ಮಾಡಬೇಕು. ಆಡ್ ಮಾಡೋಣ ನಿಮ್ಗೆ ರಿಸಲ್ಟ್ 0 ಸಿಗ್ಬೇಕು. ಅಂದ್ರೆ ನೀವ್ ಏನ್ ತಗೋತೀರಿ ಇಲ್ಲಿ ಹೇಳಿ? ಎ ಇದೆ, ಅದ್ರದ್ದು ಅಪೋಸಿಟ್ ನೇಚರ್ ತಗೋತೀರಿ. ಅಂದ್ರೆ ಏನು? ಅಪೋಸಿಟ್ ನೇಚರ್ ತಗೋತೀರಿ. ಅಂದ್ರೆ 1 ಇದೆ, 1 ಅಪೋಸಿಟ್ ನೇಚರ್ ಇರೋ ವ್ಯಾಲ್ಯೂ ಯಾವುದು? -1. ಹಾಗೆ ಎ ಇದೆ, ಅದರದ ಅಪೋಸಿಟ್ ನೇಚರ್ ಇರೋದು ಯಾವುದು? -a. ಹಾಗಾದ್ರೆ ಇಲ್ಲಿ ಎರಡು ಸೈನ್ ಬಂತು. ಸೈನ್ ಅನ್ನ ನಾನು ಹೇಗೆ ಸಾಲ್ವ್ ಮಾಡೋದಂತ ಇಂಟೀಜರ್ ಅಲ್ಲಿ ಹೇಳಿದ್ದೇನೆ. ಏನು? ಇಲ್ಲಿ ಸೈನ್ ಏನಾಗ್ತಿದೆ? ಮಲ್ಟಿಪ್ಲೈ ಆಗ್ತಿದೆ. ಸೊ ನಾವೇನ್ ಮಾಡ್ಬೇಕು? ಇದು ಹೇಗೆ ಇದೆ ಅಂದ್ರೆ ಎ ಇದೆ, ಅದರಲ್ಲಿ ಬ್ರಾಕೆಟ್ ಅಲ್ಲಿ -1 ತಗೋತೀವಿ ನಾವು. ಇದರದ ವ್ಯಾಲ್ಯೂ 0 ಬರಬೇಕು. ಹೇಗೆ ಅಂದ್ರೆ ಎ ಆಸ್ ಇಟ್ ಈಸ್ ಇಡ್ತೀರಿ. ಇಲ್ಲಿ ಸೈನ್ ಏನಾಗತೈತಿ? ಮಲ್ಟಿಪ್ಲೈ ಆಗತೈತಿ. ಹೇಗೆ ಇದೆ? ಸೈನ್ ಪ್ಲಸ್ ಇಂಟು ಮೈನಸ್. ಹೀಗೆ ಬಂದ್ರೆ ಹೇಳಿದ್ದೆ ಮೈನಸ್ ಅಂತ ಹೇಳಿದ್ದೆ. ಥರ್ಡ್ ರೂಲ್ ಹೇಳಿದ್ದೆ. ಥರ್ಡ್ ರೂಲ್ ಅಲ್ಲಿ ಒಂದು ಬಾಕ್ಸ್ ಹಾಕ್ಸಿದ್ದೆ. ಇದು ಹೀಗೆ ಬಾಕ್ಸ್ ಹಾಕ್ಸಿದ್ದೆ. ಪ್ಲಸ್ ಇಂಟು ಪ್ಲಸ್ ದಿಸ್ ಈಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ದಿಸ್ ಈಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತ ಹೀಗೆ ಬಾಕ್ಸ್ ಹಾಕಿದೆ. ಈ ಬಾಕ್ಸ್ ಅಲ್ಲಿ ಇದು ಥರ್ಡ್ ಲೈನ್ ನಾನು ಇಲ್ಲಿ ತಗೊಂಡಿನಿ. ಅರ್ಥ ಆಯ್ತಾ? ಓಕೆ, ಮೈನಸ್, ಇಲ್ಲಿ ಮೈನಸ್ ಇದೆ ರಿಸಲ್ಟ್, ಸೊ ಮೈನಸ್ ಇಟ್ಟೆ. ನೆಕ್ಸ್ಟ್ ಏನ್ ಮಾಡಿದೆ? ಇಲ್ಲಿ ಸೇಮ್ ಇದೆ, ಎ ವ್ಯಾಲ್ಯೂ ಅಲ್ಲಿ ಎ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಿದೆ. ಅಂದ್ರೆ 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, 2 ಅಲ್ಲಿ 2 ಮಾಡಿದ್ರೆ 0. ಹಾಗಾದ್ರೆ ಹೀಗೆ 0 ಆಗ್ತೈತಿ. ಅಂದ್ರೆ ಇಲ್ಲಿ ಹಾಗಾದ್ರೆ ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ನಂಗೆ ಇಲ್ಲಿ ಎಡಿಟಿವ್ ಇನ್ವರ್ಸ್ ಯಾವ್ದಾಯ್ತು? -a is additive inverse of a, that is belongs to z. -a is -a also belongs to z. -a ನು ಇಂಟಿಜರ್ ಹೌದು, ಆದ್ರೆ ಅಪೋಸಿಟ್ ನೇಚರ್ ಇಂಟಿಜರ್. ಎ ಅನ್ನೋದು ಇಂಟಿಜರ್ ಹೌದು, ಅಪೋಸಿಟ್ ನೇಚರ್ ಅಲ್ಲಿ ಇದೆ. ಇದು ನೋಟ್ ಮಾಡ್ಕೊಳ್ಳಿ. -a is a additive inverse of a. ಇದಾಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೇಳಿ ಚಿಲ್ಡ್ರನ್ಸ್. ನನ್ಗೆ ನೆಕ್ಸ್ಟ್ ಏನಂದ್ರೆ ಎಡಿಟಿವ್ ಆಯ್ತು. ಇನ್ ಮಲ್ಟಿಪ್ಲಿಕೇಟಿವ್ ಹೇಳಿ ನೋಡೋಣ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಳಿ.
ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎ ಅನ್ನೋದು ಒಂದು ಇಂಟಿಜರ್ ಹೌದು. ಎ into 1 divided by a that gives a 1. This is belongs to z. Okay. ಇದೇನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. 1 z ಒಳಗಿಂದ ಐತಿ. ಏನು ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ನಾನು ಎ ಕೊಟ್ಟು ಅದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳಿದ್ರೆ ನೀವು 1/a ಅಂತ ಹೇಳ್ಬೇಕು. ಅಂದ್ರೆ ಇಲ್ಲಿ ಎ ಬದಲಿ ನಾನು ಇಂಟಿಜರ್ ಯಾವ್ದಾದ್ರು 2 ಅಂತ ತಗೊಂಡೆ. ಇಲ್ಲಿ 2 ಕೊಟ್ಟು ನಾನು ಅದ್ರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳಿದ್ರೆ ನೀವು 1/2 ಅಂತ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇರೋದನ್ನ ಹೇಳ್ಬೇಕು. ಅಂದ್ರೆ ಇಲ್ಲಿ ಇನ್ವರ್ಸ್ ಅಂದ್ರೆ ಇಲ್ಲಿ ರೆಸಿಪ್ರೋಕಲ್ ಅಲ್ಲಿ ತಗೋತೀವಿ ನಾವು. ಎ ಇದೆ ಅಂದ್ರೆ ಅದ್ರ ರೆಸಿಪ್ರೋಕಲ್ ಫಾರ್ಮ್ ಯಾವುದು 1/a. ಅದು ಏನಾಗಿರ್ತೈತಿ, ಎ ಅನ್ನೋ ವ್ಯಾಲ್ಯೂದು ಇನ್ವರ್ಸ್ ಪ್ರಾಪರ್ಟಿ ಆಗಿರ್ತೈತಿ. ಯಾವ ಪ್ರಾಪರ್ಟಿ? ಇನ್ವರ್ಸ್ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರ್ತೈತಿ. ಅರ್ಥ ಆಯ್ತಾ? ಅಂದ್ರೆ 2 ಕೊಟ್ರೆ ಅದ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು 1/2. ಒಂದ್ ವೇಳೆ 1/2 ಕೊಟ್ರೆ ಅದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು 2. 1/-2 ಕೊಟ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ -2. -2 ಕೊಟ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/-2. ಅರ್ಥ ಆಯ್ತಾ? ಓಕೆ. ಇದೇನು ಇನ್ವರ್ಸ್ ಪ್ರಾಪರ್ಟಿ. ಐಡೆಂಟಿಟಿ ಮತ್ತೆ ಇನ್ವರ್ಸ್ ಪ್ರಾಪರ್ಟಿ ಇವೆರಡು ಪ್ರತಿಯೊಂದು ಏನ್ ಮಾಡಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವೆರಡು ಪ್ರಾಪರ್ಟಿ ಅಂದ್ರೆ ನಿಮ್ಗೆ ಬಹಳ ಇಂಪಾರ್ಟೆಂಟ್. ಈಗ ಲಾಸ್ಟ್ ಯಾವ ಹೇಳ್ತಿದ್ದೇನಲ್ಲ ಅವು ಎರಡು, ನೆಕ್ಸ್ಟ್ ಇರೋ ಎಲ್ಲ ಪ್ರಾಪರ್ಟೀಸು ಇಂಪಾರ್ಟೆಂಟ್. ಫಸ್ಟ್ 3 ನಿಮ್ಗೆ ಗೊತ್ತಾಗ್ತೈತಿ. ಬಟ್ ಇವು 4th ಪ್ರಾಪರ್ಟಿ ಅಂದ್ರೆ ಐಡೆಂಟಿಟಿಯಿಂದ ಏನ್ ಡಿಸ್ಟ್ರಿಬ್ಯೂಟಿವ್ ತನ ಹೇಳ್ತೀನಲ್ಲ ಅವು ನಿಮ್ಗೆ ರಿಮೆಂಬರ್ ಇರೋದಿಲ್ಲ. ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಬರ್ದು ಆದ್ರೂ ತೆಗಿಬೇಕು, ಇಲ್ಲಾದ್ರೆ ಬೈ ಹಾರ್ಟ್ ಆದ್ರೂ ಮಾಡ್ಬೇಕು. ಬೈ ಹಾರ್ಟರೇ ಮಾಡ್ರಿ, ಇಲ್ಲ ಬರ್ದರೆ ತೆಗಿರಿ. ಏನ್ ಮಾಡ್ಬೇಕು, ಪ್ರತಿಯೊಂದು ಪ್ರಾಪರ್ಟೀಸ್ ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ಲಾಸ್ಟ್ ಪ್ರಾಪರ್ಟಿ ಇದೆ. ಯಾವ್ದು ಹೇಳಿ ಚಿಲ್ಡ್ರನ್ಸ್? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನು? ಲಾಸ್ಟ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಏನು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಲಾಸ್ಟ್ ಯಾವುದು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದರಲ್ಲಿ ಫಸ್ಟ್ ತಗೊಳ್ಳಿ, a ಇಂಟು ಬಿ ಪ್ಲಸ್ ಸಿ ತಗೊಳ್ಳಿ. a ಬಿಲಾಂಗ್ಸ್ ಟು z, b ಬಿಲಾಂಗ್ಸ್ ಟು z ಮತ್ತೆ c ಬಿಲಾಂಗ್ಸ್ ಟು z. ಇದು ಏನಾಗಿರ್ಬೇಕು? a ಇಂಟು ಬಿ ಪ್ಲಸ್ a ಇಂಟು ಸಿ. ಸೆಕೆಂಡ್ ಪ್ರಾಪರ್ಟಿ ಏನು? a ಇಂಟು ಬಿ ಮೈನಸ್ ಸಿ. ದಿಸ್ ಈಸ್ ಈಕ್ವಲ್ಸ್ ಟು a ಇಂಟು ಬಿ ಮೈನಸ್ a ಇಂಟು ಸಿ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಹೊರಗಡೆ ಕೊಟ್ಟಿರೋ ವ್ಯಾಲ್ಯೂಗೆ ಬ್ರಾಕೆಟ್ ಅಲ್ಲಿರೋ ಫಸ್ಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು. ಸೈನ್ ಏನ್ ಕೊಟ್ಟಿದ್ದಾರೆ ಅದೇ ಇಡಬೇಕು. ಇಟ್ಟು ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಹೀಗೆ ಕೊಟ್ರೆ ಸೇಮ್. ಈ ವ್ಯಾಲ್ಯೂಗೆ ಫಸ್ಟ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಸೈನ್ ಏನಿದೆ ಇಡಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಔಟ್ಸೈಡ್ ವ್ಯಾಲ್ಯೂ, ಆ ವ್ಯಾಲ್ಯೂಗೆ ಸೆಕೆಂಡ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಇದು ಇಡಬೇಕು. ಇಲ್ಲ ಒಂದು ಎಕ್ಸಾಂಪಲ್ ತಗೊಳ್ಳಿ. a ಅಂದ್ರೆ 1, b ಅಂದ್ರೆ ಮೈನಸ್, b ಅಂದ್ರೆ 2 ತಗೊಳ್ಳಿ, c ಅಂದ್ರೆ 0 ತಗೊಳ್ಳಿ. 0 ತಗೊಳ್ಳೋಣ. ಓಕೆ. ಇಲ್ಲಿ ಈ ಪ್ರಾಪರ್ಟಿ ತಗೊಳ್ಳಿ. ಫಸ್ಟ್ a ಇಂಟು ಬಿ ಪ್ಲಸ್ ಸಿ ತಗೊಳ್ಳೋಣ. ಏನು? a ಇಂಟು ಬಿ ಪ್ಲಸ್ ಸಿ. ಹೀಗೆ ಇದ್ದಿದ್ದನ್ನ ಹೀಗೆ ಬರಿಬೇಕು. ಅಂದ್ರೆ ಫಸ್ಟ್ 1 ಇಂಟು 2 ಪ್ಲಸ್ 0. ಹೌದು, ಇಲ್ಲಿ ಬೋರ್ಡೋಮಾಸ್ ರೂಲರೇ ಅಪ್ಲೈ ಮಾಡಿ. ಇಲ್ಲ ಡಿಸ್ಟ್ರಿಬ್ಯೂಟಿವ್ ಹೇಳತ್ತಿದ್ದೀನಿ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ನೇ ಮಾಡಬೇಕು. ಅಂದ್ರೆ 1 ಇಂಟು 2 ಮೈನಸ್ 1 ಇಂಟು 0. 1 ಇಂಟು 2 ಏನಾಗ್ತೈತಿ? 2 ಮೈನಸ್ 1 ಇಂಟು 0, 0. ದಟ್ ಈಸ್ 2. ಇದು ಅರ್ಥ ಆಯ್ತು.
ಇಲ್ಲಿ 2 ವ್ಯಾಲ್ಯೂ ಬಂತು. ಸೇಮ್ ಅಂದ್ರೆ ಇಲ್ಲಿ ಪ್ರಾಪರ್ಟಿ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು. ಇನ್ ಸೇಮ್ ಈ ವ್ಯಾಲ್ಯೂಸ್ ಇದ್ರಲ್ಲಿ ಹಾಕಿ ನೋಡಿ, ಸೇಮ್ ಬರ್ತೈತಿ. ಅಲ್ಲಿ ನಿಮ್ಗೆ ಇಂಟಿಜರ್ನೇ ಸಿಗ್ತೈತಿ, ಪ್ರತಿಯೊಂದು ಇಂಟಿಜರ್ನೇ ಸಿಗ್ತೈತಿ. ಇದು ಕೂಡ ಇಂಟಿಜರೇ ಹೌದು, ಇದೂನು ಇಂಟಿಜರ್. ಬಂದಿರೋ ವ್ಯಾಲ್ಯೂನು ನಿಮ್ಗೆ ಇಂಟಿಜರ್ ಅಲ್ಲೇನೆ ಸಿಗ್ತೈತಿ. ಇಂಟಿಜರ್ ಅಲ್ಲಿ ಸಿಕ್ಕರೆ ಅದು ಈ ಪ್ರಾಪರ್ಟಿ, ಈ ತರ ಇರೋ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದ್ರೆ ನೀವೇನ್ ಮಾಡ್ತೀರಿ, ಅದು ಡಿಸ್ಟ್ರಿಬ್ಯೂಟಿವ್ ಆಯ್ತು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಸರಿ, ಹಾಗಾದ್ರೆ ಚಿಲ್ಡ್ರನ್ಸ್ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ಇಲ್ಲಿಗೆ ನಿಮ್ದು ಅಲ್ಜಿಬ್ರಾ ಅನ್ನೋ ಟಾಪಿಕ್ ಎಂಡ್ ಆಗ್ತೈತಿ. ನಾನು ನೆಕ್ಸ್ಟ್ ಯಾವುದು ಸಿಲೆಬಸ್ಗೆ ಇದೆ ಟಾಪಿಕ್, ಆ ಟಾಪಿಕ್ನ ಚೂಸ್ ಮಾಡಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.